ಆತ್ಮೀಯ ಚಂದನ ವೀಕ್ಷಕರಿಗೆ ಹಾರ್ಟ್ಫುಲ್ನೆಸ್ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಾರ್ಟ್ಫುಲ್ನೆಸ್ನ ಒಂದು ಪ್ರಮುಖವಾದಂತಹ ಅಭ್ಯಾಸ ಅಂಗವಾದಂತಹ ಧ್ಯಾನ ಪದ್ಧತಿ, ಅದನ್ನು ಮಾಡೋದು ಹೇಗೆ ಮತ್ತು ಅದರದ್ದು ವಿವಿಧ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಇದನ್ನು ಒಂದು ಸಂವಾದದ ರೂಪದಲ್ಲಿ ನಾವು ಕೊಡ್ತೀವಿ. ಸೊ ಈಗ ಈ ಒಂದು ವಿಷಯಗಳನ್ನು ನಾವು ಹೆಚ್ಚಿನ ಒಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ನನ್ನ ಪ್ರಶ್ನೆ, ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯ ವೈಶಿಷ್ಟ್ಯತೆ ಏನು? ಹಾರ್ಟ್ಫುಲ್ನೆಸ್ ಧ್ಯಾನದ ವೈಶಿಷ್ಟ್ಯ ಏನಪ್ಪ ಅಂತಂತಂದರೆ, ಇದು ಒಂದು ಅತ್ಯಂತ ಒಂದು ವಿಶಿಷ್ಟವಾದಂತಹ ಯೋಗಿಕ ಪ್ರಾಣಾಹುತಿ ಅಂತ ಒಂದು ಅಂಶ ಇದೆ, ಒಂದು ಸತ್ವ ಇದೆ. ಅದರ ಒಂದು ಉಪಯುಕ್ತತೆಯಿಂದ ಅದನ್ನು ಉಪಯೋಗಿಸ್ಕೊಂಡು ಆಂತರಿಕ ಪರಿವರ್ತನೆಯನ್ನು ಬಹಳ ಅಲ್ಪ ಕಾಲದಲ್ಲೇನೇ ಮಾಡುತ್ತೆ. ಇದು ಈ ಒಂದು ಹಾರ್ಟ್ಫುಲ್ನೆಸ್ನ ಒಂದು ಉತ್ತಮವಾದಂತಹ ವೈಶಿಷ್ಟ್ಯತೆ ಇದು, ಅಥವಾ ಬಹಳ ಮುಖ್ಯವಾದಂತಹ ವೈಶಿಷ್ಟ್ಯತೆ. ಈ ಯೌಗಿಕ ಪ್ರಾಣಾಹುತಿಯಿಂದ ಏನಾಗತ್ತೆ ಅಂತಂದರೆ, ನಮ್ಮ ಒಳಗಡೆ ನಮ್ಮ ಒಂದು ನಾನು ಹಿಂದೆನೇ ಹೇಳಿದೆ ಹಿಂದಿನ ಒಂದು ಪ್ರಶ್ನೆಯಲ್ಲಿ, ಒಂದು ಮಾನಸಿಕ ಜಟಿಲತೆಗಳು ಏನಾಗತ್ತೆ, ಆ ಜಟಿಲತೆಗಳನ್ನು ಕರಗಿಸಿ ಬಹಳ ಅಲ್ಪ ಕಾಲದಲ್ಲಿ ನಮ್ಮ ಒಂದು ಪರಿವರ್ತನೆಯನ್ನು ಉಂಟು ಮಾಡುತ್ತೆ. ಹಾಗೆಯೇ ನಮ್ಮಲ್ಲಿ ಒಂದು ಶಕ್ತಿಯ ಒಂದು ಚಕ್ರಗಳಿದೆ. ಆ ಚಕ್ರಗಳನ್ನೆಲ್ಲನೂ ಪರಿಶುದ್ಧ ಮಾಡಿ ನಮ್ಮ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಬಹಳ ಒಂದು ಸುಲಲಿತವಾಗಿ ನಾವು ಮುಂದುವರಿಯೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಸೊ ಈ ಒಂದು ಯೌಗಿಕ ಪ್ರಾಣಾಹುತಿಯನ್ನು ಉಪಯೋಗಿಸೋದ್ರಿಂದ ಹಾರ್ಟ್ಫುಲ್ನೆಸ್ನ ಪದ್ಧತಿ ಬಹಳ ಪರಿಣಾಮಕಾರಿ ಮತ್ತು ಅಲ್ಪಕಾಲದಲ್ಲೇ ಪರಿಣಾಮಕಾರಿ. ಅದು ನನ್ನ ಪ್ರಶ್ನೆ, ಪ್ರಾಣಾಹುತಿ ಅಂದರೆ ಏನು, ವಿವರಿಸಿ. ಖಂಡಿತ. ಈಗ ನಾನು ಹಿಂದಿನ ಪ್ರಶ್ನೆಗೆ ಉತ್ತರಿಸ್ತಾ ಹೇಳಿದೆ, ಹಾರ್ಟ್ಫುಲ್ನೆಸ್ನ ವೈಶಿಷ್ಟ್ಯ ಅಂತಂದರೆ ಪ್ರಾಣಾಹುತಿ ಅಂತ. ಸೊ ಈ ಪ್ರಾಣಾಹುತಿ ಅನ್ನೋ ಒಂದು ಪದದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಪ್ರಾಣಾಹುತಿ ಏನು ಮತ್ತು ಅದರ ಪರಿಣಾಮ ಏನು ಅಂತ ನೋಡಿದ್ವಿ ಆಗ್ಲೇನೆ. ಪ್ರಾಣಾಹುತಿ ಅನ್ನೋ ಒಂದು ಪದದಲ್ಲಿ ಎರಡು ಶಬ್ದಗಳಿವೆ, ಪ್ರಾಣ ಮತ್ತು ಆಹುತಿ ಅಂತ. ಪ್ರಾಣ ಅಂತಂದರೆ ಏನು ಅಂತಂದರೆ, ಇಲ್ಲಿ ಪ್ರಾಣಶಕ್ತಿ ಅಂದರೆ ನಾವೀಗ ಪ್ರಾಣಾಯಾಮದ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಪ್ರಾಣ ಅಂತಂದರೆ ಉಸಿರು ಅಂತಾಗತ್ತೆ. ಇಲ್ಲಿ ಪ್ರಾಣ ಅಂತಂದರೆ ಏನಪ್ಪ ಅಂದರೆ ಮೂಲ ಶಕ್ತಿ ಅಂತ, ಒಂದು ಮೂಲ ಚೈತನ್ಯ. ಯಾವ ರೀತಿಯ ಮೂಲ ಚೈತನ್ಯ ಅಂತಂತಂದರೆ, ಈಗ ಸೃಷ್ಟಿಯ ರಚನೆ ಆ ಒಂದು ಇದಕ್ಕೆ ಮೂಲಕ್ಕೆ ಹೋಯಿತು ಅಂತಂತಂದರೆ, ನಾವು ಆ ಮೂಲದ ರಚನೆಗೆ ಕಾರಣವಾದಂತಹ ಶಕ್ತಿ, ಆ ಶಕ್ತಿಯಿಂದ ಬಂದಿರುವಂಥ ಒಂದು ಅಂತಃಸತ್ವ ಅಂತ ಈ ಒಂದು ಪ್ರಾಣಾಹುತಿ ಅರ್ಥ. ಈ ಒಂದು ಅಂತಃಸತ್ವವನ್ನು ಉಪಯೋಗಿಸಿ ಅದನ್ನು ಹೃದಯದಿಂದ ಹೃದಯಕ್ಕೆ ಒಬ್ಬ ಸಮರ್ಥ ಗುರುವಿನ ಸಹಾಯದಿಂದ ಒಬ್ಬ ಅನ್ವೇಷಕನ ಹೃದಯಕ್ಕೆ ಹರಿಸಿದಾಗ ಏನಾಗುತ್ತೆ, ಆಂತರಿಕ ಪರಿವರ್ತನೆ ಬಹಳ ಸುಲಭವಾಗುತ್ತೆ. ನಾನು ಆವಾಗಲೇ ಹೇಳಿದೆ, ಈ ಚಕ್ರಗಳು ಅಂತ ನಾವು ಏನು ಕರಿತೀವಿ, ಆ ಚಕ್ರಗಳ ಒಂದು ಪರಿಶೋಧನೆ ಆಗುತ್ತೆ. ಆ ಒಳಗಡೆ ಇರುವಂತಹ ಜಟಿಲತೆಗಳು, ಮಾನಸಿಕ ಜಟಿಲತೆಗಳೆಲ್ಲ ಕರಗಿ ಅವೆಲ್ಲನೂ ಒಂದು ಸಮಸ್ಥಿತಿಗೆ ಬರುತ್ತೆ. ಅದು ಈ ಪ್ರಾಣಾಹುತಿಯ ಒಂದು ಶಕ್ತಿಯಿಂದ ಆಗುವಂತಹ ಒಂದು ಕೆಲಸ. ಸೊ ಇದು ಎರಡು ಹೃದಯಗಳ ನಡುವಿನ ಒಂದು ಅನುರಣನೆ ಅಂತ ಕರಿತೀವಿ. ಸೊ ಆ ಅನುರಣನೆಯಿಂದ ಆಗುವಂಥ ಒಂದು ಮ್ಯಾಜಿಕ್ ಅಂತ ಹೇಳಬಹುದು. ಅದರಿಂದ ಆಗುವಂಥ ನಡೆಯುವಂಥ ಒಂದು ಪ್ರಕ್ರಿಯೆ. ಥ್ಯಾಂಕ್ ಯು. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಾನು ಬೆಂಗಳೂರು ಮತ್ತಿಕೆರೆಯಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಏನಂದರೆ, ಧ್ಯಾನವನ್ನು ಕ್ರಮಬದ್ಧವಾಗಿ ಮಾಡುವ ಅಗತ್ಯವಿದೆಯೇ? ಹಾಗೆ ಧ್ಯಾನವನ್ನು ಯಾರ ನೆರವಿಲ್ಲದೆ ಮಾಡಲು ಸಾಧ್ಯವೇ? ಭಾಳ ಒಳ್ಳೆ ಪ್ರಶ್ನೆ. ಈಗ ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಷಯನ ತಗೊಂಡ್ರೂ ಕ್ರಮಬದ್ಧತೆ ಅವಶ್ಯಕತೆ ಇದ್ದೇ ಇದೆ. ಈಗ ಯಾವ ವಿದ್ಯೆನ ಕಲಿಯಬೇಕಾದರೂ ಅಷ್ಟೇನೆ,
ಒಂದು ಸಂಗೀತ ಕಲಿಬೇಕಾದರೂ ಅಷ್ಟೇ, ಅಥವಾ ನಾವು ಒಂದು ವ್ಯಾಯಾಮನ ಕಲಿಬೇಕಾದರೂ ಅಷ್ಟೇ, ಅಥವಾ ಯಾವುದೇ ವಿದ್ಯೆನ ಕಲಿಬೇಕು ಅಂದರೆ ಕ್ರಮಬದ್ಧತೆ ಇಲ್ಲ ಅಂತಂದರೆ ಸರಿಯಾಗಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಕ್ರಮಬದ್ಧತೆ ಏನನ್ನು ಮಾಡುತ್ತೆ? ಒಂದು ನಮ್ಮಲ್ಲಿ ಒಂದು ಡಿಸಿಪ್ಲಿನನ್ನು ಮೂಡಿಸುತ್ತೆ. ಎರಡನೇದು ನಮಗೆ ಬೇಕಾದಂತಹ ನೆರವನ್ನು ಒದಗಿಸುತ್ತೆ, ಸಹಾಯವನ್ನು ಒದಗಿಸುತ್ತೆ. ಅವೆರಡರಿಂದ ಏನಾಗುತ್ತೆ, ನಮಗೆ ಆ ಒಂದು ಯಾವುದೇ ಒಂದು ವಿದ್ಯೆಯನ್ನು ಕಲಿಯೋ ಒಂದರಲ್ಲಿರುವಂಥ ಕ್ಲಿಷ್ಟತೆ ಅದು ಕಡಿಮೆ ಆಗುತ್ತೆ, ಮತ್ತು ಸರಿಯಾದ ಸೂಕ್ತವಾದ ಮಾರ್ಗದರ್ಶನ ಸಿಗುತ್ತೆ. ಆವಾಗ ಆ ಒಂದು ಯಾವುದೇ ಒಂದು ವಿದ್ಯೆಯನ್ನು ಕಲಿಯೋದ್ರಲ್ಲಿರುವ ಒಂದು ತೊಂದರೆ ಇರಬಹುದು, ಅಲ್ಲಿನ ಒಂದು ಕಾಠಿಣ್ಯತೆ ಇರಬಹುದು, ಅವೆಲ್ಲನೂ ಸಹ ಮಾಯ ಆಗಿ ನಮಗೆ ಸುಲಭ ಸಾಧ್ಯವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಈ ಒಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಧ್ಯಾನ ಪದ್ಧತಿಯಲ್ಲೂ ಹಾಗೇನೆ. ಸೊ ನಾವು ಏನನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಕ್ರಮಬದ್ಧವಾಗಿ ಯಾವ ರೀತಿ ಒಂದು ವಿಧಾನವನ್ನು ಕೊಡ್ತಾರೆ ಆ ವಿಧಾನವನ್ನು ನಾವು ಫಾಲೋ ಮಾಡಿದಾಗ ನಾವು ಯಾವುದು ಪರಿಣಾಮಗಳ ಬಗ್ಗೆ ನಾವು ಮಾತಾಡಿದ್ವಲ್ಲ ಆಗಲೇ, ಫಲಿತಾಂಶ, ಆ ಫಲಿತಾಂಶಗಳನ್ನು ಪಡಿಬೇಕು ಅಂತಂದರೆ ಕ್ರಮಬದ್ಧತೆ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಆ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಯಾವ ಒಂದು ಅಪೇಕ್ಷಿತ ಫಲಿತಾಂಶ ಇದೆ ಅದನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಆದ್ದರಿಂದ ಈಗ ನಮಗೆ ಅನಿಸ್ಬೋದು, ನಾವು ಒಂದು ಸಲ ಕಲ್ತ ಮೇಲೆ ನಾನೇ ಕೂತ್ಕೊಂಡು ಯಾತಕ್ಕಿನ್ನು ಎಲ್ಲಿಗಾರು ಹೋಗಬೇಕು, ನನಗೆ ಯಾರ್ದು ಮಾರ್ಗದರ್ಶನ ಬೇಡ, ನಾನೇ ಮಾಡ್ಕೋತೀನಿ ಅಂತ ಅನ್ನಿಸ್ಬಹುದು. ಬಟ್ ಹಾಗೆ ಮಾಡೋದ್ರಿಂದ ನಾವು ಕೆಲವು ಅದರಲ್ಲಿ ಆ ದಾರಿನಲ್ಲಿ ಇರೋಂತಹ ಒಂದು ಕ್ಲಿಷ್ಟತೆಗಳನ್ನೆಲ್ಲ ನಾವೇ ಎದುರಿಸಬೇಕಾಗತ್ತೆ. ಮತ್ತು ಅಲ್ಲಿ ಅದರ ಒಂದು ನಿಜವಾದ ಒಂದು ಪರಿಣಾಮನೂ ಸಹ ಕೆಲವುದನ್ನು ನಾವು ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪದ್ಧತಿನಲ್ಲಿ ಒಬ್ಬ ಯೋಗ್ಯ ತರಬೇತುದಾರರ ಒಂದು ನೆರವಿನಿಂದ ನಾವು ಆವಾಗಲೇ ಇನ್ನೊಂದು ಹೇಳಿದ್ವಿ, ಪ್ರಾಣಾಹುತಿ ಇನ್ನೊಂದು ಶಕ್ತಿನೂ ಇದೆ ಇಲ್ಲಿ ಅಂತ. ಆ ಪ್ರಾಣಾಹುತಿಯನ್ನು ಹರಿಸೋದಕ್ಕೆ ತರಬೇತುದಾರರ ಹತ್ರ ಹೋದಾಗ ಮಾತ್ರನೇ ಸಾಧ್ಯ ನಾವು ಅದನ್ನ ಪಡೆಯೋದಕ್ಕೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಾಣಾಹುತಿಯ ಸಹಾಯದಿಂದ ಈ ಒಂದು ಅಭ್ಯಾಸವನ್ನು ಕ್ರಮಬದ್ಧವಾಗಿ ಮಾಡಬೇಕಾಗತ್ತೆ. ಧ್ಯಾನಕ್ಕೆ ಪೂರ್ವ ಸಿದ್ಧತೆ ಬೇಕಾ? ಧ್ಯಾನಕ್ಕೆ ಪೂರ್ವ ಸಿದ್ಧತೆ ಬೇಕಾ? ಭಾಳ ಒಳ್ಳೆ ಪ್ರಶ್ನೆ ಇದು. ಈಗ ಕ್ರಮಬದ್ಧತೆ ಬೇಕು ಅಂತ ನೋಡಿದ್ವಿ. ಸೊ ಧ್ಯಾನಕ್ಕೇನಾದರೂ ಪೂರ್ವ ಸಿದ್ಧತೆ ಇದೆಯಾ ಅಂತ ನಾವು ನೋಡಬೇಕಲ್ವಾ. ಧ್ಯಾನದ ಪೂರ್ವ ಸಿದ್ಧತೆ ಏನಪ್ಪ ಅಂತಂದರೆ 2-3 ಅಂಶಗಳಿದೆ ಧ್ಯಾನದ ಪೂರ್ವ ಸಿದ್ಧತೆ. ಒಂದು, ಧ್ಯಾನವನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ನಮಗೊಂದು ಸಮಯವನ್ನು ನಿಗದಿಪಡಿಸ್ಕೋಬೇಕು. ಈಗ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಮಯ ಅಂತ ಇರುತ್ತಲ್ವ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೊಂದು ಕ್ರಮಬದ್ಧವಾಗಿ ಕೆಲವು ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡ್ತೀವಿ. ಹಾಗೆಯೇ ಧ್ಯಾನವನ್ನು ಮಾಡೋಕ್ಕೆ ಒಂದು ಸಮಯ ನಿಗದಿಪಡಿಸ್ಕೊಳ್ಳೋದ್ರಲ್ಲಿ ನಮಗೆ ಅದು ಹೆಚ್ಚಿನ ಲಾಭ ಇದೆ. ಸೊ ಧ್ಯಾನ ಪರಿಣಾಮಕಾರಿ ಆಗಬೇಕು ಅಂತಂದರೆ ಅದನ್ನು ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಮಾಡಿದ್ರೆ ಒಳ್ಳೆಯದು. ಆ ಸೂರ್ಯೋದಯಕ್ಕೆ ಮುಂಚೆ ಒಂದು ಸಮಯವನ್ನು ನಿಗದಿಪಡಿಸಿ ದಿನಾನೂ ಅದೇ ಸಮಯದಲ್ಲಿ ಕುಳಿತುಕೊಳ್ಳೋದು ಒಂದು ಮೊದಲನೇ ಅಂಶ. ಎರಡನೇದು, ಒಂದು ಸ್ಥಳ. ಈಗ ಮನೆಯಲ್ಲಿ ನಾವು ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀವಿ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ, ನಮ್ಮ ಒಂದು ರೂಮ್ಗಳಲ್ಲಿ ಮಲ್ಕೊಳ್ತೀವಿ, ಹಾಗೆಯೇ ಹಾಲ್ನಲ್ಲಿ ನಾವು ಎಲ್ಲ ಕುಳಿತು ಮಾತಾಡ್ತೀವಿ. ಹಾಗೆಯೇ ಧ್ಯಾನಕ್ಕೂ ಸಹ ಒಂದು ಸ್ಥಳವನ್ನು ನಿಗದಿ ಮಾಡಿದಾಗ ಆ ಸ್ಥಳದಲ್ಲೇ ನಾವು ಕುಳಿತು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಪರಿಣಾಮ, ಧ್ಯಾನದ ಪರಿಣಾಮ ಅದರ ಇನ್ನೂ ಹೆಚ್ಚು ದ್ವಿಗುಣಗೊಳ್ಳುತ್ತೆ. ಆವಾಗ ಅದರದ್ದು ಪ್ರಭಾವ ಆ ಒಂದು ಸ್ಥಳದ ಮೇಲೆ ಆಗಿ ನಾವು ಆ ಜಾಗವನ್ನು ನೋಡಿದ ತಕ್ಷಣ ಆ ಒಂದು ಧ್ಯಾನ ಮಾಡುವಂಥ ಭಾವನೆ ನಮ್ಮಲ್ಲಿ ಜಾಗೃತ ಆಗುತ್ತೆ. ಅದೊಂದು. ಆಮೇಲೆ ಒಂದು ಭಂಗಿ ಅಂತಂದರೆ ಒಂದು ಆರಾಮದಾಯಕವಾದಂತಹ ಒಂದು ಆಸನದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದು. ಈಗ ಧ್ಯಾನನ ಮಲ್ಕೊಂಡು ಮಾಡಿದ್ರೆ ಪರಿಣಾಮಕಾರಿಯಾಗಿ ಆಗಲ್ಲ, ಯಾಕೆಂತಂದರೆ ನಿದ್ರೆ ಹೋಗೋ ಸಾಧ್ಯತೆ ಇರುತ್ತೆ. ಆದರೆ ಒಂದು ನೇರವಾಗಿ ಈಗ ಹೇಗೆ ಕೂತಿದ್ದೀವಿ, ನೇರವಾಗಿ ಕುಳಿತುಕೊಂಡು ಬೆನ್ನು ಮತ್ತು ಕತ್ತನ್ನು ನೇರವಾಗಿ ಇಟ್ಕೊಂಡು ಧ್ಯಾನವನ್ನು ಮಾಡ್ತು ಅಂತಂತಂದರೆ ಅದು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗುತ್ತೆ. ನಾವು ಮುಂಚೆನೇ ಹೇಳಿದ ಹಾಗೆ ಪ್ರಾಣಾಹುತಿ ಶಕ್ತಿ ಏನಿದೆ ಅದು ನಮ್ಮ ಒಂದು ವ್ಯವಸ್ಥೆಯ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿ ಅದು ಒಂದು ಪರಿಣಾಮಕಾರಿಯಾಗಿ ತನ್ನ ಒಂದು ಪ್ರಭಾವವನ್ನು ಬೀರೋದಕ್ಕೂ ಸಹ ಸಹಾಯ ಮಾಡುತ್ತೆ. ಸೊ ಈ 3 ಪೂರ್ವ ಸಿದ್ಧತೆಗಳನ್ನು ಇಟ್ಕೊಂಡು ಇನ್ನೂ ಒಂದಿದೆ, ಅದೇನಂತಂತಂದರೆ ಧ್ಯಾನಕ್ಕೆ ಈ ಒಂದು ಸಮಯದಲ್ಲಿ ಒಂದು ಸ್ಥಳದಲ್ಲಿ ಒಂದು ಭಂಗಿಯನ್ನು ಆರಿಸಿ ಕೂತ್ಕೊಂಡ್ಮೇಲೆ ಕಣ್ಣುಗಳನ್ನು ಮುಚ್ಕೊಂಡು ನಮ್ಮ ಒಳಗಡೆ ಒಂದು ದೈವಿ ಪ್ರಕಾಶದ ಒಂದು ಮೂಲ ಇದೆ ಅನ್ನೋ ಒಂದು ಸೂಚನೆ ಜೊತೆ ನಾವು ಕೂತ್ಕೊಳ್ತೀವಿ. ಧ್ಯಾನನ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡು ಮಾಡಿಬಿಟ್ರೆ ಎಲ್ಲ ಧ್ಯಾನ ಆಗಲ್ಲ. ಈ ಒಂದು ಪೂರ್ವ ಸಿದ್ಧತೆಗಳ ಮುಖಾಂತರ ಈ ಒಂದು ಸೂಚನೆಯೊಂದಿಗೆ ನಾವು ಕೂತ್ಕೋಬೇಕಾಗತ್ತೆ. ಯಾತಕ್ಕೆ ಆ ಒಂದು ಸೂಚನೆಯನ್ನು ಕೊಟ್ಕೋತೀವಿ ಅಂತಂತಂದರೆ, ದೈವಿ ಪ್ರಕಾಶದ ಮೂಲ ಅನ್ನೋದು ನಾನು ಆವಾಗಲೇ ಒಂದು ಹೇಳಿದೆ, ಪ್ರಾಣಾಹುತಿ ಶಕ್ತಿ ಒಂದು ನಮ್ಮ ಒಂದು ಪ್ರಕೃತಿಯ ನಮ್ಮ ಚೇತನದ ಮೂಲ ಅಂತ. ಯಾಕೆಂತಂದರೆ ಧ್ಯಾನದ ಮೂಲಕ ನಾವು ಮೂಲ ಸ್ಥಿತಿಯನ್ನು ಇದನ್ನು ಹೊಂದೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಮೂಲ ಸ್ಥಿತಿಯನ್ನು ಹೊಂದಬೇಕು ಅಂತಂದರೆ
ನಾವು ಏನು ಧ್ಯಾನಕ್ಕೆ ಆರಿಸ್ಕೊಳ್ತೀವಿ ವಸ್ತು ಆ ಮೂಲಕ್ಕೆ ತೀರಾ ಸಮೀಪವಾಗಿರಬೇಕು ಅಥವಾ ಹತ್ತಿರವಾಗಿರಬೇಕು. ಆ ಮೂಲವನ್ನು ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪಿಸಿಕೊಂಡು ಅದರ ಸಹಾಯದಿಂದ ನಾವು ಧ್ಯಾನವನ್ನು ಮಾಡಬೇಕು. ಆದರೆ ಮನಸ್ಸಿಗೆ ಮೂಲದ ಜೊತೆ ಸಂಯೋಗ ಹೊಂದಲಿ ಅಂತ ಸುಮ್ಮನೆ ಹಾಗೆ ಹೇಳಿದರೆ ಹೇಗೆ ಗೊತ್ತಾಗತ್ತೆ? ಅದು ಒಂದು ಅಮೂರ್ತವಾದಂತಹ ಕಲ್ಪನೆ. ಆ ಅಮೂರ್ತವಾದ ಕಲ್ಪನೆಯನ್ನು ಮೂರ್ತಗೊಳಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಸಮೀಪವಾದಂತಹ ನಮ್ಮ ಮನಸ್ಸಿಗೆ ಒಂದು ಗೊತ್ತಾಗುವಂತಹ ಒಂದು ವಿಚಾರನ ಇಟ್ಕೋಬೇಕು. ಅದಕ್ಕೋಸ್ಕರ ದೈವಿ ಪ್ರಕಾಶದ ಮೂಲ, ಏಕೆಂದರೆ ಒಂದು ಪ್ರಕಾಶ ಅನ್ನೋದು ಮೂಲಕ್ಕೆ ಹತ್ತಿರವಾದಂತಹ ಒಂದು ವಸ್ತು ಅಂತ ಭಾವಿಸಲಾಗಿದೆ. ಆದ್ದರಿಂದ ಆ ಒಂದು ವಿಷಯವನ್ನು, ಆ ಒಂದು ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಸಹಾಯದಿಂದ ಧ್ಯಾನವನ್ನು ನಾವು ಮಾಡ್ತೀವಿ. ಸೊ ಹೀಗೆ ಈ ಒಂದು ಪೂರ್ವ ಸಿದ್ಧತೆಗಳ ಸಹಾಯದಿಂದ ಧ್ಯಾನ ನಡೆಸಲಾಗುತ್ತೆ.